ಅದ್ರ ಬಗ್ಗೆ ಅರಿವಿಲ್ಲ ಸರ್. ನೋಡಿ ಸರ್, ಈಗ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಸರ್, SIT ನಿರ್ಮಾಣ ಆಗಿ SIT ವರದಿ ಸಲ್ಲಿಸಿಲ್ಲ. ಇನ್ನು ವರದಿ ಸಲ್ಲಿಕೆ ಆಗಿದ ತಕ್ಷಣ ಅದರಲ್ಲಿ ಸರಿ ಏನು ತಪ್ಪು ಏನು ಅಂತ ಅರ್ಥ ಆಗುತ್ತೆ. ತಪ್ಪಿಸ್ತರು ಯಾರು ಇರ್ತಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಸರ್. ಇದರಲ್ಲಿ ಎಲ್ಲಿವರೆಗೂ ನಡೆಸ್ತೀರಾ? ಇನ್ನು 2 ವರ್ಷ ಬೇಕಾ 3 ವರ್ಷ ಬೇಕಾ ತನಿಖೆ ಅಂತ್ಯ ಆಗಕ್ಕೆ? ನೀವು ಹೇಳ್ದಾಗ ನಾವು ಒಪ್ಕೊಂಡು ಒಂದ್ ವಾರಕ್ಕೆ ಮುಗಿಸಕ್ಕಾಗುವಂತ ವಿಷಯ ಅಲ್ಲ ಸರ್. ಇದು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತ ವಿಷಯ. ಎಷ್ಟು ದಿನ ಬೇಕು SIT ಗೆ ಅಂತ ಕೇಳಿದೆ. ಹಾಗಾದ್ರೆ ಮಂತಿನ ಕೆಲಸ ಮಾಡ್ತಿದೆ ಹೊರತು ಸರ್ಕಾರ ಅಲ್ಲ. ಸರ್ಕಾರ ನ್ಯಾಯಪರವಾಗಿದೆ, ನ್ಯಾಯಯುತವಾದ ಒಂದು ತನಿಖೆ ನಡೀತಾ ಇದೆ. ಅದ್ರ ಪ್ರಕಾರ ನ್ಯಾಯಯುತವಾದ ಒಂದು ಎಲ್ರಿ ತನಿಖೆ ನ್ಯಾಯವಾಗಿ ನಡೀತಾ ಇದೆ. ಯಾರೋ ರಮ್ಯಾ ವಿರುದ್ಧ ಮಾತಾಡಿದ್ರು ಅನ್ನೋ ಕಾರಣಕ್ಕೆ ನೀವು ಕರ್ಕೊಂಡೋಗಿ ಇಬ್ರನ್ನ ಅರೆಸ್ಟ್ ಮಾಡಿ ಬಿಸಾಕ್ತೀರಾ? ಯಾರೋ ಸಿದ್ದರಾಮಯ್ಯನವ್ರ ವಿರುದ್ಧ ಮಾತಾಡಿದ್ರು ಅನ್ನೋ ಕಾರಣಕ್ಕೆ ಮಧ್ಯ ಮಾಡಿದ್ರು ಅನ್ನೋ ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ನೀವು ಕರ್ಕೊಂಡೋಗಿ ಸ್ಟೇಷನ್ ಹಾಕ್ತೀರಿ. ನೋಡಿ, ನಮ್ಮ ನಿಲುವು ಬಹಳ ಸ್ಪಷ್ಟವಾಗಿದೆ. ನಮ್ಮ ನಿಲುವು ಬಹಳ ಸ್ಪಷ್ಟವಾಗಿದೆ. ಮಾತಾಡಿದಂತ ವ್ಯಕ್ತಿಗಳನ್ನ ಯಾಕ್ರಿ ಅರೆಸ್ಟ್ ಮಾಡಿಲ್ಲ ಸರ್? ನಾವು ಈಗ ಅರ್ಥನೇ ಆಗ್ತಿಲ್ಲ ಅವ್ರಿಗೆ. ಅವ್ರ ಪ್ರಶ್ನೆ ಸರಿ ಇದೆ. SIT ತನಿಖೆ ಮಾಡ್ತಾ ಇದೆ. ರಮ್ಯಾ ಬಗ್ಗೆ ಮಾತಾಡಿದ್ರು, ಅಶ್ಲೀಲ ಕಮೆಂಟ್ಸ್ ಹಾಕಿದ್ರು, ಅವರನ್ನ ಅರೆಸ್ಟ್ ಮಾಡ್ತೀರಾ? ಅದೇ ತರ ಅರೆಸ್ಟ್ ಮಾಡ್ತೀರಿ? ಏಕಾಏಕಿ ಅವ್ರ ಮೇಲೆ ಆರೋಪವನ್ನೇ ಮಾಡ್ತಾರೆ ಅಂತ ಹೇಳ್ತಾರೆ. ಬಗ್ಗೆ ಏನಾಗಿದೆ ಅಷ್ಟೇ. ರಮ್ಯಾ ತನ್ನ ಮೇಲೆ ಇಂತಿಂತ ದಾಳಿಗಳಾಯ್ತು ಅಂತ ಹೋಗಿ ಕಂಪ್ಲೇಂಟ್ ಕೊಟ್ಟರು, ಸೆಕ್ಷನ್ಗಳಾಯ್ತು, ಹೋಗಿ ಅರೆಸ್ಟ್ ಮಾಡಿದ್ರು. ಆಯ್ತಾ? ವೀರೇಂದ್ರ ಹೆಗಡೆ ಅವರು ನನ್ನ ಮೇಲೆ ಈ ರೀತಿ ಮಾಡ್ತಾ ಇದಾರೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟು FIR ಮಾಡಿಸಿದಾರ? ಅರೆಸ್ಟ್ ಮಾಡ್ಲಿ, ಬೇಡ ಅಂತ ಹೇಳ್ತಾ ಇಲ್ಲ. ಕಾಂಗ್ರೆಸ್ ಅವರು ಎಲ್ಲೂ ಕೂಡ ಧಾರ್ಮಿಕ ನಂಬಿಕೆ ಬಗ್ಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. SIT ಹಾಕಿರೋದು ಕೊಟ್ಟಿಲ್ವಾ? ಕಿರೀಕೀರ್ತಿ ಅವ್ರು ತಗೊಂಡೋಗಿ ಸಾಲ್ ಕೊಟ್ಟಿದ್ದಾರೆ ಕಂಪ್ಲೇಂಟ್. ಏನೋ ಮಾತಾಡ್ತೀರಿ. ಕೊಟ್ಟಿದ್ದೀವಿ. ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಕೇಳಿ ಅಲ್ಲಿ. ಅವ್ರಿಗೆ ಯಾಕೆ ನೀವು ಪರ ಬರ್ತೀರಿ? ಅವ್ರನ್ನ ಯಾಕೆ ಪರ ಬರ್ತೀರಿ ನೀವು? ಅಲ್ಲ, ನೀವೇ ಕಾಂಗ್ರೆಸ್ ಅಲ್ಲ ಸರ್, ಬಹಳ ಸ್ಪಷ್ಟವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಿಲುವಿರ್ತಕ್ಕಂಥದ್ದು, ಕಾಂಗ್ರೆಸ್ ಇವತ್ತು ಸಂಪೂರ್ಣವಾಗಿ ಆ ವ್ಯವಸ್ಥೆ ಹದಗೆಟ್ಟಿದೆ. ಅವ್ರಿಗೆ ಯಾರಪ್ಪ ಸಹಕಾರ ಕೊಡ್ತಿರೋದು ಹಿಂಬದಿಯಿಂದ ಅಂತಂದ್ರೆ ಇದೇ ಎಡಪಂಥೀಯರು, ಪ್ರಗತಿಪರರು. ಕೇಳಿ, ಒಂದ್ ನಿಮಿಷ ಕೇಳುವಂತ ಸಂಯಮ ಇಟ್ಕೊಳ್ಳಿ ಸರ್. ನಾವು ಸೌಜನ್ಯ ಪರವಾಗಿ ಇದ್ದೇವೆ. ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾಳೆ ಏನಾದ್ರೂ ಕೇಳ್ರಿ, ನಾಳೆ ಕಾಂಗ್ರೆಸ್ನವರು 2012 ಹೌದು, ಆಗ ಯಾರ ಸರ್ಕಾರ ಇತ್ತು? ನಮ್ದೇ ಸರ್ಕಾರ ಇತ್ತು. ಅಷ್ಟು ಸರ್ಕಾರ ಹೋಯ್ತ್ರಿ. ಇವತ್ತು ನಾವೇ ಇದೇ ಸೌಜನ್ಯ ಅವರ ತಾಯಿ ಅವತ್ತಿದ್ದಂತ ನಿಲುವು ಇವತ್ತಿದ್ದಂತ ನಿಲುವು ಬದಲಾಗಿದೆ. ನಾವು ಸ್ಪಷ್ಟವಾಗಿ ಹೇಳ್ತೀವಿ, ನಾವ್ಯಾರು ಅರ್ಜಿ ಹಾಕಕ್ಕಾಗಲ್ಲ, ಕೇಳಿಸ್ಕೊಳ್ರಿ. ಅದು ಹೈಕೋರ್ಟ್ ಹೋಗಿದೆ, ಮತ್ತೆ ರೀ ಅಪೀಲ್ ಆಗಿದೆ. ಹಾಕಿದ್ರೆ ಅವರ ಕುಟುಂಬದವರೇ ಅಪೀಲ್ ಹಾಕ್ಬೇಕು. ಬಿಜೆಪಿ ಸೌಜನ್ಯ ಪರವಾಗಿ, ಅವರೇ ಕುಟುಂಬದವರೇ ಹಾಕ್ಬೇಕು.